ಕೊಡ್ತಾರೆ ಸರ್ ಅಧ್ಯಕ್ಷ ಕೊಟ್ಟಿಲ್ಲ ನನಗೆ 7 ದಿವಸ ಟೈಮ್ ಇದೆ ನಾನೇನೋ ಸಾಕಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಏನು ಬರೀಬೇಕು ಏನು ಕೊಡಬೇಕು ಅಂತೇಳಿ ಯೋಚನೆಗಳು ಮಾಡ್ತಾ ಇದ್ದೀನಿ ಈ ಮಧ್ಯೆ ಸರ್ ಈಶ್ವರ್ ಖಂಡ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ಅನ್ನೋಂಥದ್ದು ಅದೇ ರೀತಿ ಸ್ಟೇಟ್ಮೆಂಟನ್ನು ಕೊಡಬಾರ್ದು ಅಂತ ಸಚಿವರು ಅದು ಅವ್ರ ಅಭಿಪ್ರಾಯ ಅವರವ್ರ ಅಭಿಪ್ರಾಯ ನಾವು ನಮಗೆ ಬೇಕಾದಂಥ ಅಭಿಪ್ರಾಯವನ್ನು ವಸ್ತುಸ್ಥಿತಿಯನ್ನು ಏನಿವತ್ತು ನಡೀತಾ ಇದೆ ಮುಂದಕ್ಕೆ ಏನಾಗಬಹುದು ಯಾತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಎಲ್ರಿಗೂ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ನಾವು ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಏಕೈಕ ಅಭಿಲಾಷೆ ಅಲ್ಲ ಪಕ್ಷ ಉಳ್ಕೊಳ್ಬೇಕು ಮುಂದಕ್ಕೆ ಪಕ್ಷ ಸಂಘಟನೆಯಾಗಿ 2028ಕ್ಕೆ ಮತ್ತೆ ಸರ್ಕಾರ ಬರಬೇಕು ಆ ದೂರದ ದೃಷ್ಟಿ ಇಟ್ಟು ನಾವು ಇದನ್ನೆಲ್ಲನೂ ಕೂಡ ನಾವು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದೇವೆ ಹೊರತು ನಿಮ್ಮ ಈ ಒಂದು ಸ್ಟೇಟ್ಮೆಂಟಿಗೆ ಸರ್ ಬಿಜೆಪಿ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟಿಗೆ ಬಿಜೆಪಿ ಅವರು ಒಂದು ಟ್ಯಾಂಕ್ ಕೊಡ್ತಿದ್ದಾರೆ ತೊಟ್ಲು ತಗೋವಂಥದ್ದು ಮಗುವನ್ನು ಚುಟ್ಟುವಂಥ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು ಅದು ನಮ್ಮ ಜಯಮಾನದಲ್ಲಿ ಇಲ್ಲ ಅದು ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಿದ್ದಾರೆ ಅಂತ ಅದು ಅವ್ರು ಹೇಳ್ಕೋಬೋದು ನಮ್ಮ ಜಯಮಾನದಲ್ಲೂ ಶಿವಕುಮಾರ್ ಸಾಹೇಬರ ಜಯಮಾನದಲ್ಲೂ ಇಲ್ಲ ನಮ್ಮ ಜಯಮಾನದಲ್ಲೂ ಇಲ್ಲ ಸರ್ ಇದು ಪದೇ ಪದೇ ಚರ್ಚೆ ಆಗುತ್ತೆ ಒಂದಷ್ಟು ಕಾಲ ಸುಮ್ಮನೆ ಆಗುತ್ತೆ ಮತ್ತೆ ತಿರ್ಗಾ ಅದು ಮುನ್ನೆಲೆಗೆ ಬರುವಂಥದ್ದು ಈ ಪವರ್ ಶೇರಿಂಗ್ ವಿಚಾರ ಸರ್ ಅಲ್ಲ ನೋಡಿ ಯಾವಾಗ ಅವಶ್ಯಕತೆ ಯಾವಾಗ ಈಗ ರೈಟ್ ಟೈಮ್ ಹೇಳಬೇಕು ಹೇಳಿದ್ದೀವಿ ರೈಟ್ ಟೈಮಿಗೆ ಅವಶ್ಯಕತೆ ಇದೆ ಕಾಲ ಕೂಡು ಬಂದಿದೆ ಹೇಳ್ತಾ ಇದ್ದೀವಿ ನಂದಿಗಿರಿಧಾಮದಲ್ಲಿ